ಅಂದ ಕೂಡಲೇ ಎಷ್ಟು ಮಂದಿ ಇದ್ದೀರಿ? ನಾನು ಬುದ್ಧಿ ತಗೊಂಡಿದ್ದೇವೆ. ಈ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಭೂಮಿ ಪೂಜೆಯನ್ನ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ ಪರಮ ಪೂಜ್ಯ ಅಮರೇಶ್ವರ ಮಹಾರಾಜರ ಪಾದಾವರಿಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಅರ್ಪಿಸಿ, ಮಹಾದೇವ್ ಕೋರೆಯವರೇ, ವಿನಾಯಕಣ್ಣ ಬಾಗಡಿಯವರೇ, ವಾಲಿಯವರೇ, ಇವತ್ತು ಸರ್ಕಾರ ಶಿಕ್ಷಣಕ್ಕೆ ಬಹಳ ಆದ್ಯತೆ ಕೊಡ್ತಾ ಇದೆ. ಯಾಕಂದರೆ ಪ್ರತಿಯೊಬ್ಬ ಸಮಾಜದಲ್ಲಿ ಬಡವರು ಮಕ್ಕಳು ಸಹಿತ ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡೆದು ಅವರಿಗೆ ಮುಂದಿನ ಭವಿಷ್ಯದಲ್ಲಿ ಅನುಕೂಲ ಆಗುವ ದೃಷ್ಟಿಕೋನದಿಂದ ಪ್ರತಿಯೊಂದು ಮೊದಲೆಲ್ಲ ಒಂದು ತಾಲೂಕಾಗ ಒಂದು ಅಥವಾ ಎಲ್ಲೋ ಒಂದು ವಸತಿ ಶಾಲೆಗಳು ಇರ್ತಿದ್ದವು. ಪ್ರತಿಯೊಂದು ಊರಿಗೆ ಒಂದು ವಸತಿ ಶಾಲೆಗಳನ್ನ ತೆಗೆದು ಮೊರಾರ್ಜಿ ಶಾಲೆ ಇಲ್ಲೇ ಏನಾಪುರಕ್ಕೂ ಪ್ರಾರಂಭ ಮಾಡಿದ್ದೀವಿ, ಇಲ್ಲಿಯೂ ಪ್ರಾರಂಭ ಮಾಡಿದ್ದೀವಿ. ಇವೆಲ್ಲ ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ ಇದು ಇಲ್ಲಿ ಮತಭಾವಿ ಅಂತ ಹೆಸರಿತ್ತೆ. ನಿಜವಾಗಿ ನೋಡಿದ್ರೆ ಕವಲುಗುಡ್ಡ ಆಗಬೇಕದು. ಇಲ್ಲಿ ಈ ಭಾಗದಲ್ಲಿ ಮಕ್ಕಳಿಗೆ ಅನುಕೂಲ ಆಗುತ್ತಿರೋದ್ರಿಂದ ಇದು ಇವತ್ತಿನ ದಿವಸ 17 ಕೋಟಿ ವೆಚ್ಚದಿಂದ ಇವತ್ತು ಇಲ್ಲಿ ಸರ್ಕಾರವು 8 ಎಕರೆ ಜಾಗವನ್ನು ಅದಕ್ಕೆ ಅಪ್ರೂವಲ್ ಮಾಡೈತಿ. ಅದಕ್ಕೆ ಟೈಮ್ ಬಾಂಡ್ ಹಾಕಿ ಕೊಟ್ಟಿದ್ದಾರೆ. ಹಾಗೆ ತ್ವರಿತವಾಗಿ ಒಂದು 8-9 ತಿಂಗಳಲ್ಲಿ ಆ ಕಟ್ಟಡ ಮುಗಿದು ಲೋಕಾರ್ಪಣೆ ಆದ ನಂತರ ಎಲ್ಲ ಮಕ್ಕಳಿಗೆ ಅನುಕೂಲ ಆಗಬೇಕು. 250 ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡುವಂಥ ಒಂದು ಪರಿಕಲ್ಪನೆಯನ್ನು ಹೊಂದಿದೆ. ಅದಕ್ಕಾಗಿ ನಾನು ಕಾಂಟ್ರಾಕ್ಟರ್ ಒಂದು ವಿನಂತಿಯನ್ನು ಮಾಡ್ಕೋತಾ ಇದ್ದೇನೆ. ನಿಮ್ಮ ಸಮಯದಲ್ಲಿ ಮುಗಿಸಿದ್ರು ನಿಮಗೂ ಲಾಭ ಆಗ್ತಿದೆ, ಸಮಯ ಬಿಟ್ಟು ಮುಗಿಸೋದ್ರಿಂದ ನಿಮಗೂ ಅದರ ಭಾರ ಆಗ್ತಿದೆ. ಅದಕ್ಕಾಗಿ ಜಲ್ದಿ ಮುಗಿಸಿ ನಮಗೆ ಕೊಟ್ಟಿದ್ದಾದ್ರೆ ನಾವು ಇಲ್ಲಿ ಎಲ್ಲ ಮಕ್ಕಳಿಗೆ